ಏನು ಓದಿಲ್ಲ ಅಂದ್ಬಿಟ್ಟು ಎಕ್ಸಾಮ್ ಬರೀತಾವನೆ. ಇವತ್ತಿಂದ ನಮಗೆ ಫಸ್ಟ್ ಸೆಮಿಸ್ಟರ್ ಸ್ಟಾರ್ಟ್ ಆಗಿದೆ, ಅದಕ್ಕೆ ಕಾಲೇಜ್ ಹತ್ರ ಬಂದರೆ ಇವ್ರಿಗೆ ಓದ್ಕೊಂಡ್ರು ಅಂದರೆ ಆಟ ಆಡ್ಕೊಂಡವ್ರೆ. ನೋಡಿದ್ರೆ ಚಾಟ್ GPT ಅಲ್ಲಿ ಓದ್ತಾವನೆ. ಇವ್ರು ನೋಡಿದ್ರೆ ರೀಲ್ಸ್ ನೋಡ್ಕೊಂಡು ಆಟ ಆಡ್ಕೊಂಡವನೆ. ಇವ್ರು ನೋಡಿದ್ರೆ ಮುಖನ ಮುಚ್ಕೊಂತವನೆ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ನ ಜನ್ಮಕ್ಕೆ ಹೋಗು. ಇವ್ನು ನೋಡಿದ್ರೆ ಯೂಟ್ಯೂಬ್ ನೋಡ್ಕೊಂಡು ಓದ್ತಾವನೆ. ಎಲ್ಲರದ್ದು ಓದಿದಾಗಿದ್ರು ಇವರಿಬ್ರು ದಿನ ಆಗಿದ್ದಿಲ್ಲ. ಎಕ್ಸಾಮ್ಗಿನ 20 ನಿಮಿಷ ಇದ್ದಂಗೆ ಕ್ಲಾಸ್ ರೂಮ್ ಹತ್ರ ಬಂದರೆ ಇವ್ರು ನೋಡಿದ್ರೆ ರೀಲ್ಸ್ ನೋಡ್ಕೊಂಡವ್ರೆ. 3 hours later. ನಮ್ಮ ಫ್ರೆಂಡ್ಸ್ ಎಲ್ಲ ಎಕ್ಸಾಮ್ ಆಗಿದ್ರು ಒಂದು ಬಂದಾಗಿದ್ದಿಲ್ಲ, ಅದಕ್ಕೆ ಇವನಿಗೋಸ್ಕರ ಆಚೆ ವೇಟಿಂಗ್ ಆಗಿದ್ರು ಎಲ್ಲರೂ. ಫೈನಲಿ ಅರ್ಧ ಅವರ್ ಆದ್ಮೇಲೆ ಆಚೆಗೆ ಬರ್ತಾವನೆ. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನು ಕೆಲಸ ಇರಲ್ಲ. ಎಲ್ಲ ಮುಸ್ಕೊಂಡು ನಾವು ಸೀದಾ ಮನೆ ಕಡೆ ಬರ್ತಾ ಇದ್ರಿ. ಮನೆ ಕಡೆ ಬಂದಿದ ತಕ್ಷಣ ಸೀದಾ ತೋಟ ಹತ್ರ ಬಂದೆ. ತೋಟ ಹತ್ರ ಬಂದಿದ ತಕ್ಷಣ ಡ್ಯಾಡಿ ಹಸು ಹಾಲು ಕರಿತಿದ್ರು. ಕರ್ದಿರೋ ಹಾಲನ್ನ ಹತ್ಕೊಂಡು ಹೋಗಿ ಡೈರಿಗೆ ಹಾಕ್ಬಿಟ್ಟು ವಾಪಸ್ ತೋಟದ ಹತ್ರ ಬಂದೆ. ತೋಟದ ಹತ್ರ ಬಂದಿದ ತಕ್ಷಣ ನಮ್ಮ ಡ್ಯಾಡಿ ಕಂಡು ಹೋಗಿ ಮೇವ್ಗೆ ಹೋಗಿ ಕಂಬ ಅಂದರು, ಅದಕ್ಕೆ ಮೇವ್ಗೆ ಹೋಗಿ ಬಂದೆ. Many hours later. ತೋಟದ ಎಲ್ಲ ಕೆಲಸ ಮುಗಿಸೋಕೆ ರಾತ್ರಿ ಆಗೋಯ್ತು. ರಾತ್ರಿ ನಮ್ಮ ತೋಟದಿಂದ ಈ ಥರ ವ್ಯೂ ಬರುತ್ತೆ. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.